ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಆರೋಪಿ ಬಸವರಾಜ ಪಡುಕೋಟೆಯನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಏನು ಘಟನೆ ನಡೀತಲ್ಲ ಶಿವಾಜಿನಗರದಲ್ಲಿ, ಅದರ ರೂವಾರಿ ಈತ, ಆ ಗ್ಯಾಂಗ್ನ ಲೀಡರ್ ಈತ. ಆರೋಪಿ ಬಸವರಾಜ ಪಡುಕೋಟೆ ಹಿಂದಿದೆ ಕ್ರಿಮಿನಲ್ ಹಿಸ್ಟರಿ. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಇ ಬಸವರಾಜ್ ಸಂಘಟನೆ ಹೆಸರಲ್ಲಿ ಹೋರಾಟ ಗಲಾಟೆಗಳನ್ನ ಮಾಡ್ತಾ ಇದ್ದ. ಇದೇ ರೀತಿ ಗಲಾಟೆಗಳು ಮಾಡಿ ಕೇಸ್ ಹಾಕಿಸಿಕೊಂಡಿದ್ದಾನೆ ಈ ಆರೋಪಿ. ಈತನ ಮೇಲೆ ನಗರದ ಹಲವು ಠಾಣೆಗಳಲ್ಲಿ ಕೇಸ್ಗಳಿದಾವೆ, ಕ್ರಿಮಿನಲ್ ಕೇಸ್ಗಳಿದಾವೆ. ಶಿವಾಜಿನಗರ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಹಫ್ತಾ ವಸೂಲಿ ಮಾಡ್ತಾ ಇದ್ದ ಈತ. ಫುಟ್ಪಾತ್ ಮೇಲಿನ ಅಂಗಡಿ ಮಾಲೀಕರಿಂದ ಹಫ್ತಾ ವಸೂಲಿಯನ್ನ ಮಾಡ್ತಾ ಇದ್ದ. ಪ್ರತಿದಿನ 200 ರೂಪಾಯಿ ಅಂತೆ ವಸೂಲಿ ಮಾಡ್ತಾ ಇದ್ದಂತೆ ಈತ. ಫುಟ್ಪಾತ್ ತೆರವಾದ್ರೆ ಬರೋ ಹಣ ತಪ್ಪಿ ಹೋಗುತ್ತೆ ಅಂತ ಹಲ್ಲೆಯನ್ನ ಮಾಡಿದ್ದಾನೆ. ಇದಕ್ಕಾಗಿ ಪೂರ್ವ ನಿಯೋಜಿತವಾಗಿ ಬಸವರಾಜ್ ಮತ್ತು ತಂಡ ರೆಡಿಯಾಗಿತ್ತು. ಮೊದಲು ಕರವೇ ನಾರಾಯಣಗೌಡ ಬಣದಲ್ಲಿ ಈತ ಗುರುತಿಸಿಕೊಂಡಿದ್ದ. ಸಂಘಟನೆಯ ಆಫೀಸ್ ಮಾಡಿಕೊಂಡು ಸಣ್ಣ ಪುಟ್ಟ ಸೆಟಲ್ಮೆಂಟ್ ಮಾಡ್ತಾ ಇದ್ದ. ಬಳಿಕ ಕರವೆಯಲ್ಲಿ ಮನಸ್ತಾಪ ಆಗಿ ಕರ್ನಾಟಕ ಸೇನೆ ಎಂಬ ಸಂಘಟನೆಯನ್ನ ಕಟ್ಟಿದ್ದ. ಶಿವಾಜಿನಗರದಲ್ಲಿ ಕಚೇರಿ ಪ್ರಾರಂಭ ಮಾಡಿ ಸೆಟಲ್ಮೆಂಟ್ ವ್ಯವಹಾರವನ್ನ ಈತ ಶುರು ಮಾಡಿದ್ದ. ಅಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಲ್ಲ, ಆತನೇ ನೋಡಿ ಬಸವರಾಜ್, ನಾರಾಯಣಗೌಡರ ಪಕ್ಕದಲ್ಲಿದ್ದಾನೆ. ಸೊ ಈ ಹಿಂದೆ ನಾರಾಯಣಗೌಡರ ಜೊತೆಗೇನೆ ಈತ ಇದ್ದ, ಅವ್ರ ಜೊತೆಗೇನೆ ಹಲವು ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದ. ಆದರೆ ಅಲ್ಲಿ ಏನೋ ಮನಸ್ತಾಪ ಆಗಿ ಈತನೇ ಒಂದು ಸಂಘಟನೆಯನ್ನ ಕಟ್ಟಿದ್ದ. ಅದಾದ ನಂತರ ಹಫ್ತಾ ವಸೂಲಿ ಎಲ್ಲ ಮಾಡ್ಕೊಂಡಿದ್ದಂತೆ ನೋಡಿ. ಯಾರ್ರೀ ಇವನು? ಈತನಿಗೆ ಹಫ್ತಾ ಎಲ್ಲ ಕೊಡೋದಕ್ಕೆ ಇವನಿಗೆ ಯಾಕೆ ಕೊಡಬೇಕು ಹಫ್ತಾನ?